ಪ್ರೀತಿಸಲು ಕಲಿಸಿದವನು ನೀ ತಾನೆ. 2 ಸಂಚಿಕೆ 2. ಹಾಯ್ ಕೀರ್ತಿ, ನಿನ್ನ ಬಳೆ ತುಂಬ ಚೆನ್ನಾಗಿದೆ ಎಂದು ಚಂದದ ನಗು ಬೀರಿದನು ಹರ್ಷ. PUC ವಿದ್ಯಾರ್ಥಿನಿಯರ ಜೊತೆಗೆ ಕುಳಿತಿದ್ದನವ. ಅಣ್ಣ, ಈ ಬಳೆಗಳನ್ನು ನಮ್ಮಮ್ಮ ಕೊಟ್ಟಿದ್ದು ಎಂದಳು ಕೀರ್ತಿ. ಏನು, ಅಣ್ಣನ ಎಂದು ಅಚ್ಚರಿಯಿಂದ ಕೇಳಿದವ. ನನ್ನನ್ನು ಕಂಡ್ರೆ ಅಣ್ಣ ಅಂತ ಕರೆಯಬೇಕು ಅನಿಸುತ್ತಾ ನಿಮಗೆ? ನನ್ನ ಹರ್ಷ ಅನ್ನು ಅಥವಾ ಹರ್ಷನ್ನು, ಅಂದರೆ ಅಣ್ಣ ಅಂತ ಮಾತ್ರ ಕರಿಬೇಡ ಎಂದವ. ಹೇ ಶ್ರುತಿ, ನೀನು ನಿನ್ನೆ ಯಾಕೆ ಕಾಲೇಜ್ಗೆ ಬಂದಿಲ್ಲ ಎಂದು ಮತ್ತೊಬ್ಬಳು ಹುಡುಗಿ ಶ್ರುತಿಯನ್ನು ಕೇಳಿದವನಿಗೆ. ನನಗೆ ಜ್ವರ ಇತ್ತು ಹರ್ಷ ಎಂದವಳೆ. ಹರ್ಷ ಅಣ್ಣ ಎಂದು ರಾಗ ಎಳೆದಾಗ, ಛೆ, ನಿಮ್ಮಂಥ ಸುಂದರವಾದ ಹುಡುಗಿಯರು ಅಣ್ಣ ಅಂದರೆ ನಂಗೆ ಬೇಜಾರಾಗತ್ತೆ ಎಂದು ಬೇಸರ ನಟಿಸಿದವನಿಗೆ. ನಾನು ಅಣ್ಣ ಅಂತ ಕರೆದ್ರೆ ಪರವಾಗಿಲ್ವಾ ಸರ್ ಎಂಬ ಸ್ಥೈರ್ಯಳ ದನಿ ಕೇಳಿತು. ಅವಳನ್ನು ನೋಡಿ ಉಗುಳು ನುಂಗಿದವ ಹಲ್ಲುಗಿಂಜುತ್ತಾ. ಅದು ಸ್ಥೈರ್ಯ, ಸುಮ್ಮನೆ ತಮಾಷೆಗೆ ಎಂದಾಗ, ವಿಷ್ಣು ಸರ್ ಡೈಲಾಗ್ ಹೇಳಿದ್ದು ಮುಗಿದಿದ್ರೆ ಬಾ ಹೋಗೋಣ, ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ಹತ್ತೋದು ಎಂದವಳೆ. ನಿಮ್ಮ ಈ ಶ್ರೀಕೃಷ್ಣನನ್ನು ಸದ್ಯಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಹೊತ್ತು ಆರಾಮಾಗಿರಿ ಗರ್ಲ್ಸ್ ಎಂದು ಅಲ್ಲಿದ್ದ ಹುಡುಗಿಯರಿಗೆ ಹೇಳಿದಾಗ ಅವರೆಲ್ಲರೂ ಥ್ಯಾಂಕ್ಸ್ ಅಕ್ಕ, ಮೊದಲು ಕರ್ಕೊಂಡು ಹೋಗಿ ಇವನನ್ನು ಎಂದರು. ಹರ್ಷ ಪೆಚ್ಚಾದ. ಬಾಸ್ತಾ ನಾವು ಹೋಗೋಣ, ಈ ಚೈಲ್ಡ್ಗಳ ಜೊತೆ ನಮಗೆಂಥ ಮಾತು ಎಂದವ ಅವಳನ್ನು ಅಲ್ಲಿಂದ ಕರೆದೊಯ್ದನು. ಅವನ ತಲೆಗೆ ಮೊಟಕಿದವಳೆ. ಇದೆಲ್ಲ ಬೇಕಿತ್ತ ಮಗನೆ, ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ಜೂನಿಯರ್ ತಂಟೆಗೆ ಹೋಗಬೇಡ ಅಂತ ಎಂದವಳ ಮಾತನ್ನು ಕೇಳಿದ ಚಾರ್ವಿ, ಅಂದರೆ ಈ ಕೃಷ್ಣ ಎಷ್ಟು ಹೊತ್ತು ಗೋಪಿಕೆಯರ ಜೊತೆ ಇದ್ನ ಎಂದು ನಕ್ಕಳು. ಅವಳ ಕಡೆಗೆ ಉರಿನೋಟ ಬೀರಿದವ. ಯಾಕೆ ರುಕ್ಮಿಣಿ, ನಿನಗೆ ಹೊಟ್ಟೆ ಕಿಚ್ಚುವಾಗ್ತಿದೆಯಾ ಎಂದ. ಹರ್ಷ, ಅಥರ್ವ, ಸ್ಥೈರ್ಯ, ಚಾರ್ವಿ, ದ್ಯುತಿ ಇವರು ತುಂಬ ಒಳ್ಳೆ ಸ್ನೇಹಿತರು. ದ್ಯುತಿ, ಸ್ಥೈರ್ಯ ಮತ್ತು ಅಥರ್ವ ಚಿಕ್ಕಂದಿನಿಂದಲೂ ಸ್ನೇಹಿತರು. ಚಾರ್ವಿ ಹಾಗೂ ಹರ್ಷ ಕಾಲೇಜಿನಲ್ಲಿ ಅವರ ಜೊತೆ ಸೇರಿದವರು. ಅಥರ್ವ ಹಾಗೂ ಹರ್ಷ ಇಬ್ಬರು ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು. ವಯಸ್ಸಲ್ಲಿ ಅವರಿಬ್ಬರು 3 ಹುಡುಗಿಯರಿಗಿಂತ ದೊಡ್ಡವರಾದರು. ಅವರ ನಡುವೆ ಎಂದೂ ಬಹುವಚನ ಉಪಯೋಗಿಸಿ ಮಾತನಾಡುವ ಪ್ರಮೇಯವೇ ಬರಲಿಲ್ಲ. ವೇದಿಕೆ ಮೇಲೆ ಅಥರ್ವ ನಿಂತಿದ್ರೆ ಅವನ ಹಾಡಿಗಾಗಿ ಕಾತುರದಿಂದ ಕಾಯುತ್ತಿದ್ದರು ಎಲ್ಲರೂ. ಅವರೆಲ್ಲರೂ ಅವನ ಹಾಡಿನ ಅಭಿಮಾನಿಗಳೇ. ಮೈಕ್ ಕೈಯಲ್ಲಿ ಹಿಡಿದವ ಜಗವೇ ನೀನು ಗೆಳತಿಯೇ ಎಂಬ ಹಾಡನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರೆ ಎಲ್ಲರೂ ತನ್ಮಯತೆಯಿಂದ ಹಾಡನ್ನು ಆಸ್ವಾದಿಸುತ್ತಿದ್ದರು. ಅವನ ಅಭಿಮಾನಿಗಳಲ್ಲಿ ಅವನಿಗೆ ಪ್ರೇಮ ನಿವೇದನೆ ಮಾಡಿದವರ ಸಂಖ್ಯೆ ಎಷ್ಟು ಸ್ವತಃ ಅವನಿಗೆ ತಿಳಿಯದು. ಅವನ ಹಾಡು ಮುಗಿದ ತಕ್ಷಣ ಚಪ್ಪಾಳೆ ಸದ್ದು ಎಲ್ಲೆಡೆ ಪ್ರತಿಧ್ವನಿಸುತ್ತಿತ್ತು. ಥ್ಯಾಂಕ್ ಯು ಎಂದವ ವೇದಿಕೆಯಿಂದ ಕೆಳಗೆ ಬಂದು ತನ್ನ ಸ್ನೇಹಿತರ ಗುಂಪನ್ನು ಸೇರಿದ. ಸೂಪರಾಗಿ ಹಾಡ್ದೆ ಕಣು ಎಂದು ಚಾರ್ವಿ ಹೇಳಿದಾಗ ಉಳಿದವರು ಅವಳ ಮಾತನ್ನು ಅನುಮೋದಿಸಿದರು. ಇತ್ತ ತನ್ನ ಗೆಳತಿಯರ ಜೊತೆ ಐಸ್ ಕ್ರೀಮ್ ತಿಂದು ಮನೆಗೆ ಮರಳಿದ ದೀಕ್ಷಾ ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದವಳೆ ತನ್ನ ತಾಯಿಗೆ ಕರೆ ಮಾಡಿದಳು. ಅಮ್ಮ. ಹಲೋ, ಏನಾಯ್ತು ಪುಟ್ಟ, ಹುಷಾರಿಲ್ವಾ? ನಿನ್ನ ಧ್ವನಿ ಯಾಕೆ ಒಂಥರ ಇದೆ ಎಂದು ಕಾಳಜಿಯಿಂದ ಕೇಳಿದರು ಅವಳ ತಾಯಿ ತ್ರಿವೇಣಿಯವರು. ನಾನು ಆರಾಮಾಗಿದ್ದೀನಿ ಅಮ್ಮ, ಆದರೆ ಇವತ್ತು ಕಾಲೇಜಲ್ಲಿ ಆ ಸ್ಥೈರ್ಯ ನನಗೆ ಅವಮಾನ ಮಾಡಿದ್ಲು, ಅದು ಕೂಡ ನನ್ನ ಫ್ರೆಂಡ್ಸ್ ಮುಂದೆ ಎಂದು ಅಳುವ ರೀತಿಯಲ್ಲಿ ಹೇಳಿದಾಗ, ದೀಕ್ಷು ಪುಟ್ಟ ಅಳಬೇಡ ಕಣಮ್ಮ, ಅವಳನ್ನು ನಾನು ವಿಚಾರಿಸ್ತೀನಿ. ಈಗ ನೀನು ಎಲ್ಲಿದ್ದೀಯಾ? ಮನೇಲಿದ್ದೀನಿ. ಕಾಲೇಜಲ್ಲಿ ನನಗೆ ಅವಮಾನ ಆದ ಮೇಲೆ ಅಲ್ಲಿ ನಿಲ್ಲೋಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಮನೆಗೆ ಬಂದುಬಿಟ್ಟೆ. ಅವಳು ಯಾಕೆ ನಿನಗೆ ಇನ್ಸಲ್ಟ್ ಮಾಡಿದ್ದು? ಏನಾದರೂ ಕಾರಣ ಇರಬೇಕಲ್ಲ ಎಂದು ಕೇಳಿದಾಗ ತಬ್ಬಿಬ್ಬುಗೊಂಡವಳು, ಅದು ಅಮ್ಮ, ಅವಳ ಡ್ಯಾನ್ಸ್ನ ಸಾಂಗ್ ಚೇಂಜ್ ಆಗಿತ್ತು, ಅದನ್ನು ನಾನೇ ಮಾಡಿಸಿದ್ದು ಅಂತ ಅವಳು ಅಂದ್ಕೊಂಡಿದ್ದಾಳೆ, ಆದರೆ ನಾನೇನು ಮಾಡಿಲ್ಲಮ್ಮ ಎಂದು ಅರ್ಧ ಸತ್ಯವನ್ನು ನುಡಿದವಳಿಗೆ, ಸರಿ ಫೋನ್ ಇಡು, ಅವಳನ್ನು ಮತ್ತೆ ವಿಚಾರಿಸ್ತೀನಿ ಎಂದು ತ್ರಿವೇಣಿಯವರು ಕರೆ ಸ್ಥಗಿತಗೊಳಿಸಿದರೆ. ನನ್ನ ಫ್ರೆಂಡ್ಸ್ ಮುಂದೆ ದೊಡ್ಡ ಹೀರೋಯಿನ್ ಥರ ಪೋಸ್ ಕೊಡ್ತೀಯಾ? ಇವಾಗಿದೆ ಕಣೆ ನಿನಗೆ ಸ್ಪೆಷಲ್ ಕ್ಲಾಸ್, ಇವಾಗ ಏನು ಮಾಡ್ತೀಯಾ, ನೀನೇನು ಮಾಡ್ತೀಯಾ ಎಂದು ಜಾಹೀರಾತಿನಲ್ಲಿ ಬರುವ ಹಾಗೆ ಹೇಳಿದವಳು ಫ್ರೆಶ್ ಆಗಿ ಮಲಗಿದಳು.
ಕಾರ್ಯಕ್ರಮದ ಕೊನೆಯಲ್ಲಿ ಸ್ಪರ್ಧೆಯಲ್ಲಿ ಗೆದ್ದ ಗುಂಪು ಸ್ಥೈರ್ಯಳದ್ದೇ ಆಗಿತ್ತು. ಹಾಗೆ ಅಥರ್ವನಿಗೆ ಹಾಡಿನಲ್ಲಿ ಪ್ರಥಮ ಸ್ಥಾನ ಹಾಗೂ ಸ್ಥೈರ್ಯಾಳಿಗೆ ದ್ವಿತೀಯ ಸ್ಥಾನ ಬಂದಿತ್ತು. ಹಾಗೆ ಉಳಿದ ಸ್ಪರ್ಧೆಗಳಲ್ಲಿ ಸ್ಥೈರ್ಯಾಳ ಗುಂಪಿನ ಸದಸ್ಯರೇ ಮುಂದಿದ್ದರು. ಸ್ಥೈರ್ಯಾಳಿಗೆ ಕಾಲೇಜಿನ ಪ್ರಾಂಶುಪಾಲರು ಟ್ರಾಫಿ ಕೊಡಲು ಮುಂದಾದಾಗ ಅವಳು ತನ್ನ ಗುಂಪಿನ ಎಲ್ಲ ಸದಸ್ಯರನ್ನು ವೇದಿಕೆಯ ಮೇಲೆ ಕರೆದು ಅವರ ಜೊತೆಯೇ ಟ್ರಾಫಿ ಸ್ವೀಕರಿಸಿದಳು. ಹಾಗೆಯೇ ಈ ವಿಜಯಕ್ಕೆ ಕಾರಣ ತನ್ನ ಗುಂಪಿನ ಸದಸ್ಯರ ಪರಿಶ್ರಮ ಹಾಗೂ ಸಮರ್ಪಣಾ ಮನೋಭಾವ ಎಂದು ಹೇಳುವುದನ್ನು ಮರೆಯಲಿಲ್ಲ ಅವಳು. ಧನ್ಯವಾದಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಸ್ಥೈರ್ಯ ಇನ್ನೇನಲ್ಲಿಂದ ಹೊರಡಬೇಕು ಎನ್ನುವಾಗ, ಸ್ಥೈರ್ಯ, ಪ್ರಿನ್ಸಿಪಲ್ ನಿನ್ನನ್ನು ಕರೀತಿದ್ದಾರೆ ಎಂದಳು ಅವಳ ತರಗತಿಯ ಹುಡುಗಿಯೊಬ್ಬಳು. ಸರಿ ಎಂದವಳು ತನ್ನ ಸ್ನೇಹಿತರಿಗೆ, ನೀವೆಲ್ಲರೂ ಮನೆಗೆ ಹೋಗಿ, ನಾನು ಪ್ರಿನ್ಸಿಪಲ್ ಜೊತೆ ಮಾತಾಡಿ ಬರ್ತೀನಿ ಎಂದಾಗ, ಪರವಾಗಿಲ್ಲ ಸ್ಥೈರ್ಯ, ನಾವು ಕಾಯ್ತೀವಿ ಎಂದ ದ್ಯುತಿಗೆ, ಏನೂ ಬೇಡ ಮನೆಗೆ ಹೋಗು ಎಂದವಳೆ ನೇರ ಪ್ರಿನ್ಸಿಪಾಲರ ಕೊಠಡಿಯತ್ತ ಹೆಜ್ಜೆ ಹಾಕಿದಳು. ಮೇ ಕಮಿನ್ ಮ್ಯಾಮ್ ಎಂದು ಕೇಳಿದವಳಿಗೆ, ಎಸ್ ಕಮಿನ್ ಎಂದ ತ್ರಿವೇಣಿಯವರು ತಾವು ಮಾಡುತ್ತಿದ್ದ ಕೆಲಸವನ್ನು ಮುಗಿಸಿ ಅವಳತ್ತ ನೋಟ ಹರಿಸಿದರು. ಸ್ಥೈರ್ಯ ಅಮಾಯಕಳಂತೆ ಮುಖ ಮಾಡಿದವಳು, ಮ್ಯಾಮ್ ನೀವು ಬರೋಕ್ಕೆ ಹೇಳಿದ್ರಂತೆ ಎಂದಳು. ಹೌದು ಎಂದವರೇ, ಕಂಗ್ರಾಟ್ಸ್ ಸ್ಥೈರ್ಯ, ಕಾಂಪಿಟೇಷನ್ಲಿ ಗೆದ್ದಿದ್ದಕ್ಕೆ ಎಂದರು. ಥ್ಯಾಂಕ್ಸ್ ಮ್ಯಾಮ್ ಎಂದು ಮುದ್ದಾಗಿ ನಕ್ಕವಳ ಕಡೆಗೆ ನೋಡಿದವರು, ದೀಕ್ಷಾ ಜೊತೆ ಏನು ಗಲಾಟೆ ನಿಂದು ಎಂದು ಕೇಳಿದರು. ಅವರ ಮೊಗದ ಗಂಭೀರತೆಯನ್ನು ನೋಡಿ ಉಗುಳು ನುಂಗಿದವಳು, ಅಂದ್ಕೊಂಡೆ ಕಣೆ ಇಲ್ಲಿಂದ ಹೋದ್ಮೇಲೆ ಏನಾದರೂ ಫಿಟ್ಟಿಂಗ್ ಇಡ್ತೀಯಾ ಅಂತ. ಫಿಟ್ಟಿಂಗ್ ರಾಣಿ, ಪ್ರಿನ್ಸಿಪಲ್ಗೆ ಹೇಳಿದರೆ ನಾನು ಹೆದರ್ತೀನಾ? ನೋಡ್ತಾ ಇರು, ನೀನು ಹಚ್ಚಿದ ಬೆಂಕಿಯನ್ನು ನಿನ್ನ ಕಡೆಗೆ ಬರುವಂತೆ ಮಾಡ್ತೀನಿ ಎಂದು ಮನದಲ್ಲೇ ದೀಕ್ಷಾಳಿಗೆ ಬೈದವಳು. ಮ್ಯಾಮ್, ಅದು ದೀಕ್ಷಾ ಅಕ್ಕ ನನ್ನ ಪ್ರೋಗ್ರಾಮ್ ಹಾಳು ಮಾಡಬೇಕು ಅಂತ ನನ್ನ ಡ್ಯಾನ್ಸ್ನ ಸಾಂಗ್ ಚೇಂಜ್ ಮಾಡಿದ್ಲು. ಅದಕ್ಕೆ ಯಾಕಕ್ಕ ಹೀಗೆ ಮಾಡಿದ್ರಿ ಅಂತ ಕೇಳಿದೆ. ಬೇರೇನೂ ಹೇಳಿಲ್ಲ ಮ್ಯಾಮ್ ಎಂದಳು. ದೀಕ್ಷಾಳೆ ಮಾಡಿದ್ಲು ಅನ್ನೋದಕ್ಕೆ ಸಾಕ್ಷಿ ಇದೆಯಾ ನಿನ್ನ ಹತ್ರ ಎಂದು ಕೇಳಿದಾಗ, ಸಾಂಗ್ ಪ್ಲೇ ಮಾಡೋ ವ್ಯಕ್ತಿನ ಬೇಕಾದರೆ ಕೇಳಿ ನೋಡಿ ಮ್ಯಾಮ್, ದೀಕ್ಷಾ ಅಕ್ಕ ಅವರಿಗೆ ಹಣ ಕೊಟ್ಟಿದ್ದಾಳೆ ಎಂದಳು. ದೀಕ್ಷಾ ಸಾಂಗ್ ಬದಲಾಯಿಸಿದ್ರು ನಿಮಗೇನೂ ಸಮಸ್ಯೆ ಆಗ್ತಾ ಇರಲಿಲ್ಲ ಅಲ್ವಾ? ಯಾವ ಹಾಡು ಹಾಕಿದ್ರು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಿದ್ದೆ ನೀನು ಎಂದವರು, ನೀನಷ್ಟು ಇನ್ನೊಸೆಂಟ್ ಅಲ್ಲ ಅಂತ ನಂಗೆ ಗೊತ್ತು. ಆದರೂ ದೀಕ್ಷಾ ತಪ್ಪು ಮಾಡಿದರೆ ಅವಳನ್ನು ನಾನು ವಿಚಾರಿಸ್ತೀನಿ ಎಂದಾಗ, ಮ್ಯಾಮ್ ನಾನು ಮನೆಗೆ ಹೋಗಲಾ ಎಂದು ಕೇಳಿದವಳಿಗೆ, ಸರಿ ಎಂದವರು ಪ್ಯೂನ್ಗೆ ಹೇಳಿ ಸ್ಥೈರ್ಯ ಹೇಳಿದ ವ್ಯಕ್ತಿಯನ್ನು ಕರೆದು ಸತ್ಯಾಸತ್ಯತೆಯ ಬಗ್ಗೆ ವಿಚಾರಿಸಿದರು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡವ. ತನಗೆ ಒಂದು ಹುಡುಗಿ ದುಡ್ಡು ಕೊಟ್ಟ ಬಗ್ಗೆ ತಿಳಿಸಿದ. ಅವನಿಗೆ ದೀಕ್ಷಾಳ ಹೆಸರು ಗೊತ್ತಿರಲಿಲ್ಲ. ತ್ರಿವೇಣಿಯವರು ತಮ್ಮ ಮೊಬೈಲ್ನಲ್ಲಿದ್ದ ದೀಕ್ಷಾಳ ಫೋಟೋ ತೋರಿಸಿ, ಇವಳೇನಾ ಎಂದು ಕೇಳಿದಾಗ ಅವನು ಹೌದು ಎಂದ. ಸರಿ ನೀನಿನ್ನು ಹೊರಡು ಎಂದವರು ಅವನನ್ನು ಹೊರಗೆ ಕಳುಹಿಸಿದರು. ಒಂದೇ ಸಮನೆ ಮನೆಯ ಕರೆಗಂಟೆಯೊತ್ತಿದಳು ಸ್ಥೈರ್ಯ. ಬಾಗಿಲು ತೆರೆದ ವಯಸ್ಸಾದ ಮಹಿಳೆಯವರ ಬಳಿ ಬಂದವಳು, ದೀಕ್ಷಾ ಮನೇಲಿದ್ದಾಳ ಎಂದು ಕೇಳಿದಾಗ ಮುಖ ತಿರುಗಿಸಿದರು ಶಶಿಕಲಾರವರು. ಮೊದಲೇ ಕೋಪದಲ್ಲಿದ್ದವಳಿಗೆ ಅವರ ಮೌನ ಕಂಡು ಕೋಪ ಇನ್ನೂ ಜಾಸ್ತಿ ಆಯಿತು. ಹೇ ಮುದುಕಿ, ನಿನ್ನನ್ನೇ ಕೇಳಿತು, ದೀಕ್ಷಾ ಮನೇಲಿಲ್ವಾ ಎಂದಾಗ, ಮೇಲೆ ಅವಳ ರೂಮಲ್ಲಿದ್ದಾಳೆ ಎಂದವರು. ಕೋಪ ಬಂದರೆ ವಯಸ್ಸಾದವರು ಹಿರಿಯರು ಅನ್ನೋ ಗೌರವನೇ ಇಲ್ಲ ಈಗಿನ ಹೆಣ್ಮಕ್ಳಿಗೆ. ನಮ್ಮ ಕಾಲದಲ್ಲಿ ನಾವು ಹಿರಿಯರಂದರೆ ಎಷ್ಟು ಭಯ ಪಡ್ತಿದ್ದೆವು, ಎಷ್ಟು ಗೌರವಿಸುತ್ತಿದ್ದೆವು ಎಂದು ತಮ್ಮಷ್ಟಕ್ಕೆ ಗೊಣಗಿದರು. ಹೇ ಮುದುಕಿ, ಜಾಸ್ತಿ ಗೊಣಗಬೇಡ. ನಿನ್ನ ಕಾಟ ತಡೆಯೋಕ್ಕಾಗದೆ ಆ ಮುದುಕ ಬೇಗ ಕೊಡಕ್ಕಂದ್ಬಿಟ್ಟ ಎಂದಳು ಹಾರ ಹಾಕಿದ ಅವರ ಪತಿಯ ಫೋಟೋ ಕಡೆಗೆ ತೋರಿಸುತ್ತಾ. ನಿನ್ನ ಬುದ್ಧಿನೇ ಬಂದಿದೆ ಆ ನಿನ್ನ ಸಿಡುಕ್ಮೋತಿ ಮೊಮ್ಮಗಳಿಗೆ ಎಂದವಳೆ. ಮೋತಿ ತಿರುವಿ ದೀಕ್ಷಾಳ ಕೋಣೆಯತ್ತ ಬಂದಾಗ ಅವಳು ಹಾಯಾಗಿ ನಿದ್ದೆ ಮಾಡುತ್ತಿರುವುದನ್ನು ಕಂಡು, ನನಗೆ ಫಿಟ್ಟಿಂಗ್ ಇಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ ಸೀನಿಯರ್ ಸಿಡುಕಮ್ಮ, ಮಾಡ್ತೀನಿರು ನಿನಗೆ ಎಂದುಕೊಂಡವಳೆ ತನ್ನ ಮೊಬೈಲ್ನಿಂದ ಪೊಲೀಸ್ ಜೀಪ್ ಬರುವಾಗ ಇರುವ ರಿಂಗ್ ಟೋನ್ ಆನ್ ಮಾಡಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ ಎಚ್ಚರವಾಗಲೇ ಇಲ್ಲ. ಅಯ್ಯೋ ಬೆಂಕಿ ಬೆಂಕಿ ಎಂದು ಕಿರುಚಿದಳು. ನಿದ್ರಾಲೋಕದಲ್ಲಿ ತೇಲುತ್ತಿದ್ದವಳಿಗೆ
ಕನಸುಗಳ ಬೆಂಬಲ ಬೇರೆ. ಇನ್ನವಳು ಈ ಕಿರುಚಾಟಕ್ಕೆ ಏಳುವುದುಂಟೆ. ಆದರೆ ಸ್ಥೈರ್ಯ ಕಿರುಚಿದ್ದು ಕೇಳಿ ಏದುಸಿರು ಬಿಡುತ್ತಾ ಬಂದ ಶಶಿಕಲಾರವರು ಅಯ್ಯೋ ಬೆಂಕಿಯಲ್ಲಿ ಎಂದು ಬಂದವರು ಕೋಣೆಯ ಸುತ್ತಲೂ ನೋಡಿ ಎಲ್ಲಿಯೂ ಬೆಂಕಿ ಇರದೇ ಇರುವುದನ್ನು ಕಂಡು ಎಲ್ಲಿ ಬೆಂಕಿ ಎಂದು ಮತ್ತೊಮ್ಮೆ ಕೇಳಿದಾಗ ಗ್ಯಾಸ್ ಆನ್ ಮಾಡು, ಬೆಂಕಿ ಬರುತ್ತೆ ಎಂದವಳು. ಈ ನಿನ್ನ ಮೊಮ್ಮಗಳನ್ನು ಎಬ್ಬಿಸೋಕೆ ಸುಳ್ಳು ಹೇಳಿದೆ, ಆದರೆ ಇವಳು ಕುಂಭಕರ್ಣನ ಹತ್ತಿರದ ಸಂಬಂಧಿ, ಇದಕ್ಕೆಲ್ಲ ಎಚ್ಚರ ಆಗೋ ಪೈಕೇ ಅಲ್ಲ ಎಂದಾಗ ಅವಳ ಭುಜಕ್ಕೆ ಪೆಟ್ಟು ಕೊಟ್ಟವರು ಯಾರಾದರೂ ಈ ರೀತಿ ಎಬ್ಬಿಸ್ತಾರಾ? ಬೆಂಕಿ ಅನ್ನೋದು ಕೇಳಿ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ಒಂದು ವೇಳೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ರೆ ಎಂದು ಪ್ರಶ್ನಿಸಿದಾಗ 2 ದಿನ ಕಣ್ಣೀರು ಹಾಕಿ ಆಮೇಲೆ ಆರಾಮಾಗಿರ್ತಿದ್ದೆ ಎಂದವಳ ವರಸೆಗೆ ಉರಿಗಣ್ಣಿನಿಂದ ನೋಡಿದವರಿಗೆ ಯಾಕೆ ಹಾಗೆ ನೋಡ್ತಿದ್ಯಾ ಮುದುಕಿ? ನಾನು ಹೇಳಿದ್ದು ನಿಜ ಅಲ್ವಾ? 2 ದಿನ ಎಲ್ಲರೂ ಬೇಜಾರಲ್ಲಿರ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ನಿನ್ನ ಹಾರ್ಟ್ ಅಷ್ಟೇನು ವೀಕ್ ಇಲ್ಲ ಬಿಡು. ಅಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಬಂದು ಸಾಯಲ್ಲ ನೀನು. ಇಲ್ಲಿ ಮಲಗಿದಾಳಲ್ವಾ ಈ ನಿನ್ನ ಮುದ್ದಿನ ಮೊಮ್ಮಗಳು, ಅವಳ ಮದುವೆಯಾಗಿ ಮಕ್ಕಳಾಗಿ ಅವರು ದೊಡ್ಡವರಾಗಿ ಆಮೇಲೆ ಅವರಿಗೆ ಮದುವೆಯಾಗಿ ಅವರ ಮಗುವನ್ನು ನೋಡ್ತೀಯ ಬಿಡು ಎಂದವಳು. ಈಗ ನೀನು ಹೋಗು ಇಲ್ಲಿಂದ ಎಂದು ಅವರನ್ನು ಸಾಗು ಹಾಕಿ ಕೊನೆಯ ಅಸ್ತ್ರ ಎಂಬಂತೆ ದೀಕ್ಷಾಳ ಮುಖದ ಮೇಲೆ ನೀರು ಹಾಕಿದ್ಲು. ಮುಂದುವರಿಯುವುದು